ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಸಿಗ್ತೇನೆ ಐಸ್ ಕ್ರೀಮ್ನ ಮುಗಿಸಿ. ಮೊದಲು ನಾವು ಸರಿಯಾಗಿದ್ದರೆ ಎಲ್ಲನೂ ಸೂಪರ್. ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಮ್ಯಾಥ್ಯೂಸ್ ವ್ಲಾಗ್. ಸೊ ಗಾಯ್ಸ್, ಸರಿಯಾಗಿ 1 ತಿಂಗಳದ ನಂತರ ಇವತ್ತು ನನಗೆ ಆಫ್ ಸಿಕ್ಕಿದೆ. ರಂಜಾನ್ ತಿಂಗಳಲ್ಲಿ ನಮಗಂತೂ ಆಫೇ ಇದ್ದಿಲ್ಲ, ಮತ್ತು ಕೆಲವರಿಗೆ 1 ತಿಂಗಳ ಆಫ್ ಇರುತ್ತೆ, ಬಟ್ ನಮಗೆ ಆಫೇ ಇದ್ದಿಲ್ಲ. ನಾನು ಇವತ್ತು ಹೊರಗಡೆ ಬಂದಿದ್ದೇನೆ ಇಷ್ಟು ದಿನದ ನಂತರ. ನಮ್ಮ ಮನೆಯ ಹೊರಗಡೆ ಈ ಥರದ ವ್ಯೂ ಇದೆ ನೋಡಿ, ಇಲ್ಲಿಂದ ಸ್ಟ್ರೇಟ್ ಕುವೈತ್ ಸಿಟಿ ಕಾಣುತ್ತೆ. ಸೊ ಗಾಯ್ಸ್, ಈಗ ನಿಮಗೆ ಒಂದು ವಿಷಯ ಶೇರ್ ಮಾಡಬೇಕಿತ್ತು. ನಾನು ಯಾವಾಗ ಇಲ್ಲಿ ಬರೋದಕ್ಕಿಂತ ಮೊದಲು ಇಂಡಿಯಾದಲ್ಲಿ ಇರಬೇಕಾದ್ರೆ ಯೋಚನೆ ಮಾಡ್ತಿದ್ದೆ, ಇಲ್ಲಿ ಹೇಗಿರ್ಬೋದು ಇಲ್ಲಿನ ವ್ಯೂ, ಕುವೈತ್ ಆಗಲಿ ಬೇರೆ. ನನ್ನಂತೂ ಇಲ್ಲಿ ಬರೋದು ಪ್ಲ್ಯಾನೇ ಇರಲಿಲ್ಲ, ಬೇರೆ ಕಂಟ್ರಿಗಿತ್ತು. ಬಟ್ ಲಾಸ್ಟ್ ನಾನು ಕುವೈತ್ಗೆ ಬಂದುಬಿಟ್ಟಿದೆ. ನಾನು ಯೋಚನೆ ಮಾಡ್ತಿದ್ದೆ ಇಲ್ಲಿ ಹೇಗಿರ್ಬೋದು, ಇಲ್ಲಿನ ರೋಡ್ ಹೇಗಿರ್ಬೋದು, ಇಲ್ಲಿನ ಜನರು ಹೇಗಿರ್ಬೋದು, ಇಲ್ಲಿನ ಏನು ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಹೇಗಿರ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ಇಲ್ಲಿಗೆ ಬಂದ ಮೇಲೆ ನನಗೆ ಗೊತ್ತಾಯಿತು ಆ ಥರ ದೊಡ್ಡ ಥಿಂಕಿಂಗ್ ಏನೂ ಇಲ್ಲ ಅಂತ. ನೀವು ನೋಡ್ಬೋದು, ಇಲ್ಲಿನ ರೋಡ್ನ ವ್ಯೂ ನಿಮಗೆ ತೋರಿಸ್ತೇನೆ ನಾನು, ಮತ್ತು ಬಹಳಷ್ಟು ವಿಷಯನ ಹೇಳ್ತೇನೆ. ಬನ್ನಿ ಮುಂದಕ್ಕೆ ಹೇಳೋಣ. ಫಸ್ಟ್ ಇಲ್ಲಿನ ರೋಡ್ಗಳು ನೋಡಿ. ನನ್ನ ತಲೆಯಲ್ಲಿ ಫಸ್ಟ್ ಬರೋದು ಅದೇ ಇತ್ತು, ಇಲ್ಲಿ ಹೇಗಿರ್ಬೋದು ಇಲ್ಲಿನ ರೋಡ್ಗಳು. ನಾನು ದೊಡ್ಡ ಹೈಫೈ ಇದೆ ಅಂತ ಮಾಡಿದ್ದೆ, ಬಟ್ ಹೈಫೈ ಇದೆ ಎಲ್ಲ ಕಡೆ ಒನ್ ವೇನೇ ನೋಡಿ. ಈ ಥರ ಫುಲ್ ಒನ್ ವೇ ರೋಡು ಎಲ್ಲ ಕಡೆನೂ. ಇಲ್ಲಿ ನೋಡಿ, ಮಿಡಲ್ ಒಳಗೂ ರಸ್ತೆ ಇದೆ, ಕೆಳಗಡೆನೂ ರಸ್ತೆ ಇದೆ, ಮತ್ತು ಅಲ್ಲಿ ಮೇಲ್ಗಡೆನೂ ನೋಡಿ, ಅಲ್ಲೂ ಕೂಡ ಗಾಡಿಗಳು ಹೋಗ್ತಾ ಇದೆ. 3 ರಸ್ತೆ. ನಮ್ಮ ಇಂಡಿಯಾದಲ್ಲಿ ಭಾಳ ಕಡಿಮೆ ಈ ಥರ ನೋಡಲಿಕ್ಕೆ ಸಿಗುವಂಥದ್ದು. ಇದು ಇಲ್ಲಿನ ಬಸ್, ಇದು ಯಾವುದೋ ಕಂಪ್ನಿದು, ಅದು ರೆಡ್ ಕಲರ್ ಇಲ್ಲಿನ ಬಸ್, ಸಿಟಿ ಬಸ್. ಇಲ್ಲಿ 3 ಥರ ಮೇ ಬಿ 3 ಕಲರ್ದು ಬಸ್ ಇದೆ. ಅದೇ ಅಲ್ಲಿ ಒಂದು ಬರ್ತಾ ಇದೆ ಯೆಲ್ಲೋ ಕಲರ್ದು, ಮತ್ತು ಅದರ ಹಿಂದ್ಗಡೆ ಬ್ಲೂ ಕಲರ್ದು ಇದೆ ನೋಡಿ. ನೋಡಿ ಇದೆಲ್ಲ ಹೌದು, ಇದೆಲ್ಲ ಇಲ್ಲಿನ ಬಸ್ಗಳು. ಮತ್ತು ಇದಂತೂ ನಿಮಗೆ ಗೊತ್ತಿರ್ಬೋದು, 4 ಪಾಯಿಂಟ್. ನನ್ನ ಪ್ರತಿಯೊಂದು ವಿಡಿಯೋಲ್ಲೂ ಕೂಡ ಇದೇ ಮಾಲಿಯಾ, ಇದೇ ಮೇನ್ ಸಿಟಿ ಕುವೈತ್ದು. ನೀವು ನೋಡದೇ ಇದ್ದರೆ ಹೋಗಿ ನೋಡಿ, ಆ ವ್ಲಾಗ್ ಕೂಡ ತುಂಬಾ ಚೆನ್ನಾಗಿದೆ, ಹೋಗಿ ನೋಡಿ, ಗೊತ್ತಾಗುತ್ತೆ ನಿಮಗೆ ಎಲ್ಲ ಹೇಗಿದೆ ಅಂತ. ಮತ್ತು ಇಲ್ಲಿನ ರೂಲ್ಸ್ ರೆಗ್ಯುಲೇಷನ್ ಅಂತ ಹೇಳಿದರೆ ಅಷ್ಟೇನು ಇದಿಲ್ಲ, ಇದೇ ಕೆಲವೊಂದು ಕಡೆ ಸ್ಟ್ರಿಕ್ಸ್ ಇದೆ. ನಾವು ಸರಿಯಾಗಿದ್ದರೆ ಎಲ್ಲರೂ ಚೆನ್ನಾಗಿದ್ದಂಗೆ. ಸೊ ಮೊದಲು ನಾವು ಸರಿಯಾಗಿದ್ದರೆ ಎಲ್ಲನೂ ಸೂಪರ್. ಸೊ ಗಾಯ್ಸ್, ನಾನು ಬಂದಿರೋದು ಬೀಚಿಗೆ ಬಹಳ ದಿನದ ನಂತರ ಬಂದಿದ್ದೇನೆ. ತುಂಬಾ ಖುಷಿ ಅನಿಸ್ತಾ ಇದೆ, 1 ತಿಂಗಳದ ನಂತರ ಬಂದಿದ್ದೇನೆ ಇಲ್ಲಿ. ಮತ್ತು ಇವತ್ತು ಸ್ವಲ್ಪ ಕ್ರೌಡ್ ಕೂಡ ಇದೆ. ಸ್ವಲ್ಪ ಇಲ್ಲಿ ಕೂತು, ಯಾವಾಗಲೂ ನನಗೆ ಮನೆಯಲ್ಲಿ ಕೂತು ಬೋರ್ ಬಂದಾಗ ನಾನು ಇಲ್ಲಿ ಬಂದು ಸ್ವಲ್ಪ ಕೂಳ್ತೇನೆ, ಸ್ವಲ್ಪ ಬೀಚಿನ ಗಾಳಿ ತೊಗೊಂಡು. ನಾವೆಲ್ಲ ನೇಚರ್ ಲವರ್ ಅಲ್ವಾ, ನಮ್ಮ ಕಡೆ ಈ ಥರ ಸಿಟಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎಲ್ಲಿದ್ದಾವೆ, ಅದೆಲ್ಲ ನೋಡಿ ಬೋರ್ ಬಂದೋಗುತ್ತೆ. ಸೊ ಇಲ್ಲಿ ಬರ್ತೇನೆ ನಾನು ಯಾವಾಗಾದರೂ, ನನಗೆ ಮನೆಯಲ್ಲೇ ಇದ್ದು ಬೋರ್ ಬಂದಾಗ. ಸೊ ಇವತ್ತು ಇಲ್ಲಿ ನೋಡ್ಬೋದು ನೀವು ಎಷ್ಟು ಕ್ರೌಡ್ ಇದೆ ಅಂತ. ಇವತ್ತು ಬಹಳನೇ ಜನರು ಇದ್ದಾರೆ ಇಲ್ಲಿ. ಮೇ ಬಿ ಈಗ ರಂಜಾನ್ ವೀಕಲ್ಲಿ ಎಲ್ಲರಿಗೂ ಆಫ್ ಇರೋದ್ರಿಂದ ಒಂದೊಂದು ವೀಕ್ ಆಫ್ ಇದೆ. ಸೊ ಎಲ್ಲರೂ ಬೀಚ್ ಕಡೆ ಬಂದಿದ್ದಾರೆ. ಆ ಕಡೆ ಅಂತೂ ಫುಲ್ ಕ್ರೌಡ್ ಇದೆ. ಬಿಸಿಲು ಕೂಡ ಇದೆ. ಈಗ 4 ಗಂಟೆ ಆಗಿ ಹೋಗಿದೆ. ಸೊ ಬಹಳಷ್ಟು ಜನರು ಕೂಡ ಬರ್ತಾ ಇದ್ದಾರೆ. ಮತ್ತು ನಿಮಗಂತೂ ಗೊತ್ತಿದೆ, ನನಗೆ ಫುಲ್ ಡೇ ಆಫ್ ಅಂತೂ ಇಲ್ಲ, ಹಾಫ್ ಡೇ ಆಫ್ ಸಿಗುತ್ತೆ. ಬಟ್ ರಂಜಾನ್ ತಿಂಗಳದಂತೂ ಅದು ಕ್ಯಾನ್ಸಲ್ ಆಗಿತ್ತು. ನಾನು ಈಗ ಇರೋದು ಮಾಲಿಯಾ ಬೀಚ್, ಕುವೈತ್ನ ಸಿಟಿ ಮಾಲಿಯಾ ಬೀಚಲ್ಲಿರೋದು. ನೀವು ಇಲ್ಲಿ ಬಂದರೆ ಬೋಟಿಂಗ್ ಕೂಡ ಮಾಡಿಸ್ತಾರೆ ನಿಮಗೆ. ಇಲ್ಲಿ ನೋಡಿ, ಇದು ಮೇ ಬಿ ಹೊಸದಾಗಿ ಶುರು ಆಗಿದೆ, ಮೊದಲು ಇಲ್ಲಾಗಿತ್ತು ಇದು, ಈಗ ಬೋಟಿಂಗ್ ಕೂಡ ಆಗಿದೆ. ಇಲ್ಲಿ ಕೆಲವರು ಮೀನು ಕೂಡ ಹಿಡಿತಾ ಇದ್ದಾರೆ. ಇಲ್ಲಿ ನೋಡಿ, ಸಣ್ಣ ಸಣ್ಣ ಮೀನು. ಇಲ್ಲಿ ನೋಡಿ, ಇವರು ನೀರಲ್ಲಿ ಇಳಿದು ಬಲೆನ ಹಾಕ್ತಾ ಇದ್ದಾರೆ.
ಇದು ಕುವೈತಲ್ಲಿ ಈ ಥರ ಇದೆ ನೋಡಿ. ನೋಡಿ ಅಲ್ಲಿ ನೋಡಿ ಬೋಟ್ ಬರ್ತಾ ಇದೆ ಅದು. ಸೊ ಗೈಸ್, ಇದು ಬೋಟಿಂಗ್ ಪರ್ ಪರ್ಸನ್ 1 kd ಅಂತೆ. ಪರ್ ಪರ್ಸನಿಗೆ 1 kd ಚಾರ್ಜ್. ನೀವು ಹೋಗಿ ಬರ್ಬೋದು. ಸೊ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ, ನೀವೇನಾದರೂ ಕುವೈತಲ್ಲಿ ಇದ್ದರೆ ಹೋಗಿ, ಇಲ್ಲ ಅಂದರೆ ನಮ್ಮ ಇಂಡಿಯಾದಲ್ಲಿ ಭಾಳಷ್ಟು ಇದೆ. ಆರಾಮ್ಸಿರು ಹೋಗಿ. ಒಬ್ಬನಿಗೆ 270 ರುಪೀಸ್. ಅಂದರೆ ನಮ್ಮ ಇಂಡಿಯಾದಲ್ಲಿ ಈ ಥರ ಬೀಚಲ್ಲಿ ಹೋಗ್ಬೇಕಂದ್ರೆ ನೀವು ಆರಾಮಾಗಿ ಹೋಗ್ಬೋದು. ಸೊ ಇಲ್ಲೇನಾದರೂ ಇದ್ದರೆ, ನಿಮಗೆ ಏನಾದರೂ ಮನೆ ನೆನಪು ಬಂದರೆ, ಈ ಥರ ಹೋಗಬೇಕು ಅನಿಸಿದರೆ ಬಂದು ಇಲ್ಲಿ ಹೋಗ್ಬೋದು. ಸೊ ಗೈಸ್, ಇಲ್ಲಿ ಬೀಚಲ್ಲಿ ಐಸ್ ಕ್ರೀಮ್ ಕೂಡ ಸಿಗುತ್ತೆ. ಇಲ್ಲಿ ನೋಡಿ, ಈ ಥರ ಮಾಡಿ ಐಸ್ ಕ್ರೀಮನ್ನು ಮಾರ್ತಾರೆ ಇಲ್ಲಿ. ಅದಾ 250 ربع دينار. ربع هذا ربع دينار. Yeah, هذا give me one. Give me one. Give me one. भाई आपको क्या चाहिए? एक आइसक्रीम भैया, ये वाला. चॉकलेट? हाँ, चॉकलेट दो. भैया नहीं दिया. So guys, this is chocolate ice cream. ಸೊ ನಾನು ಈಗ ಇಲ್ಲಿ ರುಬಾ ದಿನಾರ್ ಅಂದರೆ 250 ಫೀಲ್ಸ್ ಅಂದರೆ ಇಂಡಿಯಾದು ಎಷ್ಟು ಆಗುತ್ತೆ, ಹಾಫಲ್ಲಿ ಹಾಫ್. ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಸಿಗ್ತೇನೆ ಐಸ್ ಕ್ರೀಮ್ನ ಮುಗಿಸಿ. ಸೊ ಗಾಯ್ಸ್, ಇವತ್ತಿನ ದಿನ ಮುಗೀತು ಅನಿಸುತ್ತೆ. ಸೊ ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿ ಕುವೈತ್ನ ಬಗ್ಗೆ ಮಾಹಿತಿಗೋಸ್ಕರ ಮತ್ತು ಕುವೈತ್ನ ನೋಡೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಗಾಯ್ಸ್, ಇವತ್ತಿಗೆ ಇಷ್ಟೇ. ನನ್ನ ಭಾಷಣ ಅಲ್ಲ ಸರ್, ಏನು ಗುರು ಭಾಷಣ ಅಲ್ಲ, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಗಾಯ್ಸ್, ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್.